ನಮ್ಮ ಬಸವರಾಜ್ ಇವತ್ತು ಅವ್ರು ಏನೋ ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಈ ಎಲೆಕ್ಷನ್ ಸೋತೋದ್ರೆ ಶಿವರಾಜ್ ತಂಗಡಿಗಿನ ಮಂತ್ರಿಯಿಂದ ತೆಗಿತಾರೆ ಅಂತ ಹೇಳಿ ಅವ್ರು ಅನ್ಕೊಳ್ತಾ ಇದ್ರು. MP ಏನಾದ್ರೂ ಸೋತ್ರೆ ನೀನು ಮಂತ್ರಿ ತೆಗೆದಾಕ್ ಬಿಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಕಂಪ್ಲೀಟ್ ಸೈಡ್ ಅಲ್ಲಿ ಕಿಟಕಿಯಿಂದ ಬಗ್ಗೆ ನೋಡ್ತಾ ಇದ್ದಾರೆ. ಹೆಂಗಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಬಸವರಾಜ್ ಗೆಲ್ಬೇಕಂತ ಹೇಳಿ ಎಷ್ಟು ಮಂದಿ ದೇವರುಗಳಿದ್ದಾರೆ ಅಷ್ಟು ಮಂದಿಗೆ ರಾಯರೆಡ್ಡಿನೇ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀನೇನ್ ಚಿಂತನೆ ಮಾಡೋ ಅವಶ್ಯಕತೆನೇ ಇಲ್ಲ. ರಾಯರೆಡ್ಡಿ ಪ್ರಾರ್ಥನೆ ಭಗವಂತ ಕೇಳ್ತಾರೆ, ಬಸವರಾಜ್ ಗೆದ್ದೇ ಗೆಲ್ತಾರೆ, ತಂಗಡಿಗೆ ಮನೆಗೆ ಹೋಗೋದು ಗ್ಯಾರಂಟಿ ಬಂದಿರ್ತಾರೆ. ಯಾಕೆಂದ್ರೆ ಆ ದುರಹಂಕಾರದ ಮಾತುಗಳು ನಾವು ಮಾತಾಡ್ಬೇಕು. ನಾನು ಮಾತಾಡ್ತೇನೆ, ಯಾರ ಬಗ್ಗೆ ಮಾತಾಡ್ಬೇಕು ಅವ್ರ ಬಗ್ಗೆ ಮಾತಾಡ್ತೀನಿ. ದುರಹಂಕಾರಿಗಳ ಬಗ್ಗೆ ಒಬ್ಬ ದುರಹಂಕಾರದ ಮಾತುಗಳು ಮಾತಾಡಿದ್ರೆ ಪರವಾಗಿಲ್ಲ. ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯನ್ನ ಸನ್ಮಾನ್ಯ ದೇವೇಗೌಡರು ದೈವಾಂಶ ಸಂಭೂತರಾಗಿ ಈ ಭೂಮಿಯಲ್ಲಿ ಕೆಲವೊಬ್ಬರನ್ನ ಭಗವಂತ ಸೃಷ್ಟಿ ಮಾಡ್ತಾ ಇರ್ತಾರೆ. ಎಲ್ರನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಆ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನಂತರ ಈ ದೇಶಕ್ಕೆ ಭಗವಂತ ಕೊಟ್ಟಿರೋ ಒಂದು ವರ ಅಂತಂದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗಳು. ಅವ್ರ ಬಗ್ಗೆ ಇಷ್ಟೆಲ್ಲ ಹಗುರವಾಗಿ ಮಾತಾಡುವಂತ ಒಂದು ಮಾತು. ಅವರು ಯಾರನ್ನ ಕಪಾಳ ಕೊಡಿ ಅಂತ ಹೇಳಿದ್ದಾರೆ? ನಮ್ಮ ಸಾರ್ವಜನಿಕರನ್ನ. ಸಾರ್ವಜನಿಕರು ಇವತ್ತು ಒಂದು ಪ್ರೀತಿ ಅಭಿಮಾನದಿಂದ ಇವತ್ತು ಮೋದಿ 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 ಅಂತ ಕೂಗ್ತಾ ಇದ್ರೆ ಅವ್ರು ಕಪಾಳ ಕೊಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನನಗೆ ಅನ್ಸೋದು ಇವತ್ತು ಏನು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಶಿವರಾಜ್ ತಂಗಡಿಗೆ ಒಂದು ಕೆಟ್ಟ ಕಾಲ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾವುದೇ ಒಂದು ಕಾರಣಕ್ಕೂ ಕೂಡ ಆ ರೀತಿ ದುರಹಂಕಾರದ ಮಾತುಗಳನ್ನ ಅವರು ಮಾತಾಡಬಾರ್ದಾಗಿತ್ತು. ಅವರು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕಾಗಿತ್ತು. ಯಾವುದೋ ಬಾಯಿ ತಪ್ಪಿದ್ದಿಂದ ನಂದು ಈ ಮಾತು ಬಂದಿದೆ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ತುಂಬಾ ಗೌರವ ಇರ್ತಾ ಇತ್ತು. ನನಗನ್ಸೋ ಮಟ್ಟಿಗೆ ಪಾರ್ಲಿಮೆಂಟ್ ಅಲ್ಲಿ ಬಸವರಾಜ್ ಗೆದ್ದೇ ಗೆಲ್ತಾರೆ. ಡಾಕ್ಟರ್ ಬಸವರಾಜ್, ನಮ್ ಬಸವರಾಜ್ ಕೂಡ ಕಾಯ್ಕೊಂಡಿದ್ದಾರೆ ಯಾವಾಗ ನಾನು ಗೆಲ್ಲಬೇಕು ಅಲ್ಲಿ ಅಂತ ಹೇಳಿ. ನೀನೇನು ಯೋಚನೆ ಮಾಡೋದು ಬೇಕೇ ಬೇಕಾಗಿಲ್ಲ. ಆ ಶಿವರಾಜ್ ತಂಗಡಿಗೆ ಬಾಯಿ ಚಪ್ಪಲದಿಂದಾನೆ ತನ್ನ ದುರಹಂಕಾರದಿಂದಾನೆ ತಾನೇ ಕೂರ್ತಾನೆ, ನೀನೇ ಗೆಲ್ತಿ. ಅದ್ರ ಬಗ್ಗೆ ನೀನ್ ಇವಾಗ ನೋಡ್ಬೇಕಾಗಿದ್ದೇನಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ಗೆ ಇವತ್ತು ನಾವು ಅತಿ ದೊಡ್ಡ ಒಂದು ಬಹುಮತದಲ್ಲಿ ನಾವು ಗೆಲ್ಲಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವಾಗ ನಾವೆಲ್ಲರೂ ಕೂಡ ಸೇರಿ ಮಾಡ್ಬೇಕು. ನಾನು ಕನಗಿರಿಗೆ ಬರ್ತೀನಿ, ನಾವು ಕನ್ನಡಿಗೆನ ನಾವಿಬ್ರು ಸೇರಿ ನೋಡ್ಕೊಳ್ಳೋಣ ಅದ್ರ ಬಗ್ಗೆ. ಮತ್ತೆ ಇವತ್ತು ಸೋನಿಯಾ ಗಾಂಧಿ ಅವರು ಚುನಾವಣೆಯಲ್ಲಿ ನಿಂತು ಕೇವಲ ಒಂದು 30,000 ಮತಗಳಿಂದ ಗೆದ್ದ ನಂತರ ಆ ತಾಯಿ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದದಿಂದ ಬಳ್ಳಾರಿಯಲ್ಲಿ ನನ್ನ ಹಿರಿಯ ಸಹೋದರ ಕರುಣಾಕರ್ ರೆಡ್ಡಿ ಅವರು ಗೆದ್ರು, ಶ್ರೀರಾಮುಲು ಸಹೋದರಿ ಶಾಂತ ಅವರು ಗೆದ್ರು, ಆ ನಂತರ ಶ್ರೀರಾಮುಲು ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಗೆದ್ರು. ಇವತ್ತು ಮತ್ತೆ ದೇವೇಂದ್ರಪ್ಪ ಅವರು ಗೆದ್ದಿದ್ದಾರೆ. 5ನೇ ಬಾರಿ ಶ್ರೀರಾಮುಲು ಅವರು ಏನಿಲ್ಲ ಅಂದ್ರೂ ಕೂಡ 3-4 ಲಕ್ಷ ಮತಗಳಿಂದ ಗೆಲ್ಲೋದಕ್ಕೆ ಇವತ್ತು ಬಳ್ಳಾರಿ ಜನರು ನಿರ್ಮಾಣ ಮಾಡಿದ್ದಾರೆ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಬಳ್ಳಾರಿ, ಕೊಪ್ಪಳ, ರಾಯಚೂರು ಅನ್ನೋದು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳಲ್ಲಿ ಈ ಹಿಂದೆ ನಾವೇನ್ ಗೆದ್ದಿದ್ದೀವೋ ಈ ಬಾರಿ ಏನ್ ಹೇಳ್ತಾ ಇದ್ರಲ್ಲ, ಇವತ್ತು ನಮ್ಮ DK ಸುರೇಶ್ ಅವರು ಆ 1 ಸೀಟ್ ಗೆದ್ದಿದ್ರಲ್ಲ, ಈ ಬಾರಿ ಆ 1 ಸೀಟ್ ಕೂಡ ಕಳ್ಕೊಳ್ಳೋದ್ರ ಮೂಲಕ JDS ಮತ್ತು ಭಾರತೀಯ ಜನತಾ ಪಕ್ಷ 28ಕ್ಕೆ 28 ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂದಿದೆ. ಮತ್ತು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಏನು ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೆ, ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಇವತ್ತು ಬಂಧುಗಳೇ, ಇವತ್ತು ನಮ್ಮ ಈ ಕೊಪ್ಪಳ ಉಸ್ತುವಾರಿ ಮಂತ್ರಿ ರೀತಿಯಲ್ಲಿ ಇನ್ನೊಬ್ಬ ನಮ್ಮ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಕೂಡ ಇದೇ ರೀತಿ ಕೇಸ್ಗಳಿಗೆ ಏನಾದ್ರೂ ಹೆದರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರ್ಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ನಾಗೇಂದ್ರ ಮೇಲೆ ಇವತ್ತು 32 ಕೇಸ್ಗಳಿರುವಂತದ್ದು. ಇವತ್ತು ನನ್ನ ಕೇಸ್ಗಳಲ್ಲೇ 4 ಕೇಸಲ್ಲಿ ನಾಗೇಂದ್ರ ಇರೋದ್ರ ಜೊತೆಯಲ್ಲಿ ಇನ್ನ 28 ಪ್ರಕರಣಗಳನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ಇವತ್ತು ಯಾವ ಜನಾರ್ದನ್ ರೆಡ್ಡಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂತ ಸೋನಿಯಾ ಗಾಂಧಿ ಇವತ್ತು ಬೇಲ್ ಮೇಲೆ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು
ಯಾವ ಜನಾರ್ದನ್ ರೆಡ್ಡಿನ ಫಿನಿಶ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿರುವಂತ ರಾಹುಲ್ ಗಾಂಧಿ ಇವತ್ತು ಬೇಲ್ ಮೇಲೆ ಇವತ್ತು ಕೋರ್ಟ್ಗೆ ಅಡ್ಡಾಡ್ತಾ ಇದ್ದಾರೆ. ಇವತ್ತು ಈ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದು ಇವತ್ತು ಬೇಲ್ ಮೇಲೆನೆ ಓಡಾಡ್ತಾ ಇದ್ದಾರೆ. ಬಂಧುಗಳೇ, ಮೊದಲು ಅವ್ರ ಮನೆ ನೋಡ್ಕೋಬೇಕು. ಇವತ್ತು ಜನಾರ್ದನ್ ರೆಡ್ಡಿಗೆ ತೊಂದರೆ ಮಾಡಿರೋದಕ್ಕೆ ಕಾರಣ ಒಂದೇ ಒಂದು, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಬಲಿಷ್ಠವಾಗಿ ಆಗ್ತಾ ಇದೆ, ಇವನ್ನೆಲ್ಲ ನಾವು ಮಣಿಸಿದ್ರೆ ಮಾತ್ರ ಕಾಂಗ್ರೆಸ್ಗೆ ಜೀವ ಬರೋದು ಅಂತ ಹೇಳಿ ಸುಳ್ಳು ಕೇಸ್ಗಳನ್ನ ನಮ್ಮ ಮೇಲೆ ಇವತ್ತು ಮಾಡಿರುವಂತ ಕಾಂಗ್ರೆಸ್ಸಿಗರಿಗೆ ಶಾಶ್ವತವಾಗಿ ಇವತ್ತು ಇಡೀ ಭಾರತದಲ್ಲಿ ಜನರವರಿಗೆ ಇವತ್ತು ಸಮಾಧಿಯನ್ನು ಕಟ್ತಾ ಇದ್ದಾರೆ. ಇವತ್ತು 100 ಸೀಟ್ಗಳಿಗಿಂತ ಕೂಡ ಹೆಚ್ಚು ಗೆಲ್ಲೋದಿಲ್ಲ. ಬರುವಂತ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ದಿವಸ ಯಾವುದೋ ಒಂದು ಕಾಲದಲ್ಲಿ ಇತ್ತು ಅಂತೇಳಿ ಮಾತಾಡುವಂತ ಒಂದು ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಂಧುಗಳೇ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತೇನೆ. ನಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೋಗ್ಬೇಕು, ಸುಳ್ಳು ಹೇಳಿದ್ದೀರಾ, ಅಧಿಕಾರಕ್ಕೆ ಬಂದಿದ್ದೀರಾ. ಇವತ್ತು ರಾಘವೇಂದ್ರ ಹಿದ್ದಾಳು ಇವತ್ತಲ್ಲಿ ಶಾಸಕರಾಗಿದ್ದಾರೆ. ಇವತ್ತು ನಿಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ರಾಜಶೇಖರ್ ಹಿದ್ದಾಳು ಗೆಲ್ಲೋದ್ರಿಂದ ಇವತ್ತು ಡೆಲ್ಲಿಗೆ ಹೋಗಿ ಏನ್ ಮಾಡ್ತೀರಾ? ನಿಮ್ಮ ಕಾಂಗ್ರೆಸ್ ಪಕ್ಷ 100ಕ್ಕೂ ಹೆಚ್ಚು ಸೀಟ್ ಗೆಲ್ಲಲ್ಲ, ಭಾರತೀಯ ಜನತಾ ಪಕ್ಷ 400 ಸೀಟ್ ಗೆಲ್ಲುವಂತ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಗೆಲ್ಲುವುದ್ರ ಮೂಲಕ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಷ್ಟೇ ಆಗ್ಲಿ. ಇವತ್ತು ರಾಜಶೇಖರ್ ಹಿದ್ದಾಳು ಗೆಲ್ಲೋದ್ರ ಮೂಲಕ ನಾವು ರಾಜಶೇಖರ್ ಹಿದ್ದಾಳು ಅವ್ರನ್ನ ಪಾರ್ಲಿಮೆಂಟ್ ಗೆ ಕಳಿಸೋದು ಒಂದೇ, ಒಬ್ಬ ಮೂಕರನ್ನ ಮಾತುಗಳು ಬಾರದೇ ಇರೋರನ್ನ ಕೂಡ ಕಳಿಸೋದು ಒಂದೇ. ಅಟ್ಲೀಸ್ಟ್ ಮೂಕರಾದ್ರೂ ಕೂಡ ಆ ಭಗವಂತ ಕೊಟ್ಟಿರೋ ಒಂದು ಜ್ಞಾನದಲ್ಲಿ ಅವರು ತಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜಶೇಖರ್ ಹಿದ್ದಾಳು ಹೇಳಿದ್ರೆ ಕೇಳೋದಕ್ಕೆ ಅಲ್ಲಿ ರಾಹುಲ್ ಗಾಂಧಿನೇ ಇರೋದಿಲ್ಲಲ್ಲ. ಇದು ಸತ್ಯನೇ ಅಲ್ಲ, ನೀವ್ ಹೇಳಿ ಇದು ಸತ್ಯ ಹೌದಾ ಅಂತ ಹೇಳಿದ್ದಾವೆ. ಹಾಗಾಗಿ ಇವತ್ತು ನಾವು ಒಂದೇ ಒಂದು ಮಾತು, ನಮ್ಮ ವೋಟ್ ಅನ್ನೋದು ವೇಸ್ಟ್ ಆಗ್ಲೇಬಾರದು. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಚುನಾವಣೆ ಅಂತ ಬಂದ ತಕ್ಷಣ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂತ ಒಂದು ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ಹಿಂದುಳಿದವರೆಲ್ಲ ಒಂದು ಕಡೆ, ಮುಂದುವರೆದವರೆಲ್ಲ ಒಂದು ಕಡೆ, ಈ ರೀತಿ ಬರೇ ಸುಳ್ಳುಗಳಲ್ಲಿ ಹೇಳುವಂತ ಕಾಂಗ್ರೆಸ್ ಅವರು ಮಾತನ್ನ ದಯಮಾಡಿ ಯಾರು ಕೇಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಗೆಲ್ಲೋದ್ರ ಮೂಲಕ ನಾವು ಇಡೀ ವೇದಿಕೆ ಮೇಲೆ ಇರುವಂತ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ನಾವು ಸೇರಿ ಡಾಕ್ಟರ್ ಬಸವರಾಜ್ ಅವರ ಜೊತೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರು ಡಾಕ್ಟರ್ ಬಸವರಾಜ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಸರ್, ನಿಮ್ಮ ಮುಖವನ್ನ ನೋಡಿ ಇವತ್ತು ಲಕ್ಷಾಂತರ ಮತಗಳಿಂದ ಗೆಲ್ಲಿಸಿದ್ದಾರೆ. ಹಾಗಾಗಿ ಡಾಕ್ಟರ್ ಬಸವರಾಜ್ ಅವರ ಗೌರವ ಉಳಿಬೇಕು, ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸೇರಿ ಅವ್ರ ಮೂಲಕ ಹೋಗಿ ಇಡೀ ಕೊಪ್ಪಳ ಜಿಲ್ಲೆ ಈ ಹಿಂದೆ ಯಾವತ್ತೂ ಕೂಡ ಕಾಣದಿರುವಂತ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.